ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ ನೋಡಿ, ಈಗೊಂದು ಅಡಿಕೆ ಗಿಡವನ್ನು ನಾನು ತೋರಿಸ್ತೇನೆ. ಹಿಂಗಾರದ ಅವಸ್ಥೆಯನ್ನು ನೋಡಿ. ಈ ಗಿಡವನ್ನು ತೋರಿಸ್ತೇನೆ, ಕಾಣ್ಬೋದು ನಿಮಗೆ. ನೋಡಿ, ಈ ಅಡಿಕೆ ಗಿಡ ನೋಡಿ ಸ್ನೇಹಿತರೆ. ಈ ತೋಟದಲ್ಲಿ ಸಾಧಾರಣ ಅರ್ಧಕ್ಕರ್ಧ ಅಡಿಕೆ ಗಿಡಗಳ ಹಿಂಗಾರಗಳೆಲ್ಲ ಒಣಗಿ ಹೋಗಿದೆ. ಆದರೆ ಇವರು 3 ಸಲ ಇದಕ್ಕೆ ಮದ್ದು ಸಿಂಪಡಿಸಿದ್ದಾರೆ ಸ್ನೇಹಿತರೆ. ಯಾವ ಮದ್ದು? ವಿಷ, ಅದಕ್ಕೆ ಹೆಸರಂತೆಲ್ಲ ಕೀಟನಾಶಕ, ಫಂಗಸ್ ನಾಶಕಗಳನ್ನೆಲ್ಲ 3 ಸಲ ಕಾಲಾನುಕಾಲಕ್ಕೆ ಸಿಂಪಡಣೆ ಮಾಡಿದ್ದಾರೆ. ಅಂದರೆ ಪ್ರತಿ ತಿಂಗಳು ಇದಕ್ಕೆ ಸಿಂಪರಣೆ ಮಾಡಿದ್ದಾರೆ. ಆದರೆ ಹಿಂಗಾರ ಉಳಿದಿಲ್ಲ. ನಾವು ವಿಷವನ್ನು ಸ್ಪ್ರೇ ಮಾಡಿ ಅದರಿಂದ ಏನಾದರೂ ನಮಗೆ ಲಾಭ ಆಗಬೇಕಲ್ಲ. ಆಗಿದೆಯಾ ನೋಡಿ. ಇನ್ನೂ ಕೆಲವು ಗಿಡಗಳನ್ನು ನೀವು ಗಮನಿಸ್ಬೋದು. ನೋಡಿ, ಎಲ್ಲ ಹಿಂಗಾರಗಳು ಸತ್ತು ಹೋಗಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ, ಒಂದನೇದಾಗಿ ನಾವು ಯಾವುದಕ್ಕೆ ರಾಸಾಯನಿಕ ಬಿಡ್ತಾ ಇದ್ದೇವೆ ಅಂತ, ಯಾವ ಉದ್ದೇಶಕ್ಕೆ ಅಂತ. ಯಾರೋ ಹೇಳಿದರು ಅಂತ ನಾವು ಕೆಮಿಕಲ್ ಪ್ರಯೋಗ ಮಾಡಿದರೆ ಅಡಿಕೆ ತೋಟಕ್ಕೆ ಇದರಿಂದ ಹಾನಿಯಾಗುವುದು ಒಂದನೇದಾಗಿ ಪರಿಸರಕ್ಕೆ ಮತ್ತು ನಮಗೆ, ನಮ್ಮ ಶರೀರಕ್ಕೆ ಆ ವಿಷದ ಗಾಳಿಯನ್ನು ಸೇವನೆ ಮಾಡಿ ಎಷ್ಟು ಆರೋಗ್ಯ ಹಾಳಾಗಬಹುದಂತ ನಾವು ಆಲೋಚನೆ ಮಾಡೋದಿಲ್ಲ ಸ್ನೇಹಿತರೆ. ಅದು ಒಂದು ಬದಿಗೆ ಇರಲಿ. ಈಗ ಅಡಿಕೆಗೆ ಒಂದು ಕೆಟ್ಟ ಹೆಸರು ಬಂದಿದೆ ಸ್ನೇಹಿತರೆ. ಏನು? ಅಡಿಕೆ ಸೇವನೆ ಮಾಡಿದರೆ ಕ್ಯಾನ್ಸರ್ ಬರ್ತದೆ ಅಂತ. ಇದು ಹೇಗೆ ಬರ್ತದೆ ಅಂತ ನಿಮಗೆ ಯಾರಾದರೂ ಗೊತ್ತಾ? ನಾವು ಸ್ಪ್ರೇ ಮಾಡಿದ ವಿಷದ ಅಂಶವನ್ನು ಈ ಅಡಿಕೆ ಹೀರಿಕೊಂಡಿರ್ತದೆ ಸ್ನೇಹಿತರೆ. ಈಗ ಒಂದು ಹಿಂಗಾರ ಅರಳಿದೆ ಅಂತ ಇಟ್ಟುಕೊಳ್ಳಿ. ಈಗ ಇದರಲ್ಲಿ ತುಂಬ ಪ್ರಕ್ರಿಯೆ ನಡೆಯಲಿಕ್ಕಿದೆ. ಅಂದರೆ ಇದರಲ್ಲಿ ಗಂಡು ಹೂ ಇದೆ, ಹೆಣ್ಣು ಹೂ ಇದೆ. ಇದೆಲ್ಲ ಪರಾಗಸ್ಪರ್ಶ ಆಗಬೇಕು. ಪರಾಗಸ್ಪರ್ಶ ಆದ ನಂತರ ಹೀಗೆ ಅಡಿಕೆ ಯಶಸ್ವಿಯಾಗಿ ನೋಡಿ, ಹೀಗೆ ಸಣ್ಣ ಎಳೆ ಅಡಿಕೆ ಇದೆ ನೋಡಿ ಇಲ್ಲಿ, ಇದು ಮುಂದಿನ ಹಂತದಲ್ಲಿ ಅಡಿಕೆಯಾಗಿ ಬೆಳೀತದೆ. ಆದರೆ ನಾವು ಈ ಹಂತ ಇರುವಾಗಲೇ, ಹಿಂಗಾರದ ಹಂತ ಇರುವಾಗಲೇ ನಾವು ಮದ್ದನ್ನು, ಅಂದರೆ ಮುಖ್ಯವಾಗಿ ಮದ್ದಂತ ಹೇಳಿದರೆ ಏನು, ಬೋರ್ಡ ದ್ರಾವಣ ಅಲ್ಲ, ವಿಷವನ್ನು ಸ್ಪ್ರೇ ಮಾಡೋದು. ಅದು ಯಾವ ವಿಷ ಅಂತ ಹೇಳಿದರೆ, ಅಂಗಡಿಯಲ್ಲಿ ನಾವು ಕೇಳುವುದು, ಅವರು ಕೊಡೋದು. ಅದಕ್ಕೆ ಇಂತಹದ್ದೇ ಒಂದು ನಿರ್ದೇಶನ ಕೊಡುವಂತಹ ಒಂದು ವ್ಯವಸ್ಥೆ ಅಂತ ಇಲ್ಲ. ನಾವು ಅಂಗಡಿಗೆ, ಕೀಟನಾಶಕ ಮಾರುವ ಅಂಗಡಿಗೆ ಹೋಗಿ ಕೇಳಿದರೆ ಆಯಿತು, ಹಿಂಗಾರ ಸಾಯುವುದಕ್ಕೆ ಮದ್ದು ಕೊಡಿ ಅಂತ. ಅವರು ಏನಾದರೂ ಒಂದು ತೆಗೆದು ಕೊಡ್ತಾರೆ. ಅವರಿಗೆ ಈಗ ಒಳ್ಳೆ ವ್ಯಾಪಾರ, ಎಲ್ಲಿ ನೋಡಿದರೂ ಒಳ್ಳೆಯ ವ್ಯಾಪಾರ. ಕೀಟನಾಶಕ ಮಾರುವ ಅಂಗಡಿಗೆ ಅತ್ಯುತ್ತಮ ವ್ಯಾಪಾರ ಆಗ್ತಾಯಿದೆ. ನಾವು ಕೇಳುವುದು ಹೀಗೆ, ಹಿಂಗಾರ ಸಾಯ್ತಾಯಿದೆ, ಹಿಂಗಾರ ಸಾಯುವುದಕ್ಕೆ ಮದ್ದು ಕೊಡಿ ಅಂತ. ಅವರು ತೆಗೆದು ಬಾಟ್ಲಿ ಕೊಡ್ತಾರೆ. ಯಾವುದು ಅದು ಕೀಟದಿಂದಲ ಫಂಗಸ್ಸಿನಿಂದಲ ಏನು ಕೇಳುವುದಿಲ್ಲ ಅವರು, ನಾವು ಹೇಳುವುದಿಲ್ಲ, ನಮಗೂ ಗೊತ್ತಿಲ್ಲ. ಹೀಗೆ ಇದಕ್ಕೆ ಬಂದು ಸ್ಪ್ರೇ ಮಾಡಿದಾಗ ಏನಾಗ್ತದೆ? ಮುಖ್ಯವಾಗಿ ಸ್ನೇಹಿತರೆ, ನಮ್ಮ ಆರೋಗ್ಯಕ್ಕೆ ಎಫೆಕ್ಟ್ ಆಗ್ತದೆ. ಈ ವಿಷವನ್ನು ಸ್ಪ್ರೇ ಮಾಡಿದಾಗ ನಾವು ನೇರವಾಗಿ ಶ್ವಾಸಕೋಶಕ್ಕೆ ತೆಗೆದುಕೊಳ್ಳುವುದರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಹಾನಿ ಆಗ್ಬೋದು ಅಂದರೆ ನೀವು ನೋಡಿ. ಈ ಕೃಷಿಕರು ಏನು ಮಾಡ್ತಾರೆ, ಹಿಂಗಾರ ತಿಂಗಳು ಒಂದೊಂದೇ ಸ್ಟೆಪ್ಪಲ್ಲಿ ಬರ್ತದೆ. ಒಂದೊಂದು ಗಂಟೆಗೆ ಒಂದೊಂದು ಹಿಂಗಾರ ಬರ್ತಾ ಇರ್ತದೆ. ಇವರು ಏನು ಮಾಡ್ತಾರೆ, ಪ್ರತಿ ಸಲವೂ ಇದಕ್ಕೆ ಸ್ಪ್ರೇ ಮಾಡ್ತಾ ಹೋಗ್ತಾರೆ. ಈಗೇನಾಗ್ತದೆ, ಮೊದಲೇ ಅಲ್ಲಿ ಎಳೆ ಅಡಿಕೆಗಳಿರ್ತದಲ್ಲ, ಅದನ್ನು ಆ ಎಳೆ ಅಡಿಕೆಗಳು ಹೀರಿಕೊಳ್ತದೆ ವಿಷವನ್ನು. ಈ ವಿಷವನ್ನು ಹೀರಿಕೊಂಡು ಇದು ಬೆಳೆದಾಗ ಇದರ ಒಳಗಿರುವುದು ಏನು ಸ್ನೇಹಿತರೆ? ಸಂಪೂರ್ಣ ವಿಷವಲ್ವ. ಮತ್ತು ನಮ್ಮ ಲ್ಯಾಬ್ನಲ್ಲಿ, ಪ್ರಯೋಗಾಲಯದಲ್ಲಿ ಇದರಲ್ಲಿ ಟೆಸ್ಟ್ ಮಾಡಿದಾಗ ಇದು ಕ್ಯಾನ್ಸರ್ ಬರ್ತದಂತ ಬರದೆ ಮತ್ತೇನು ಬರ್ತದೆ ಸ್ನೇಹಿತರೆ ಇದರಿಂದ? ನೀವು ಆಲೋಚನೆ ಮಾಡಿ. ನಮ್ಮ ಕಾಲಿಗೆ ನಾವೇ ಕಲ್ಲು ಹಾಕಿಕೊಳ್ತಾ ಇದ್ದೇವೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ, ಅದೇ ನಾನು ತೋಟ ತೋರಿಸಿದ್ದೇನೆ, ಕೀಟನಾಶಕ 3 ಸಲ ಹೊಡೆದು ಅದರಿಂದ ಬರುವಂತಹ ರೋಗವನ್ನು ಅವರಿಗೆ ತಪ್ಪಿಸಲಿಕ್ಕೆ ಆಗಲಿಲ್ಲ. ಆದರೆ ಈಗ ಇನ್ನೊಂದು ಗಂಭೀರ ಸಮಸ್ಯೆ ಬಂದಿದೆ ಸ್ನೇಹಿತರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಅತ್ಯಧಿಕವಾಗಿ ಇನ್ನೊಂದು ಉತ್ಪನ್ನ ಅಂತ ಹೇಳಿದರೆ ಅಡಿಕೆ ಹಾಳೆ ತಟ್ಟೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿದೆ, ಈ ಅತಿ ಹೆಚ್ಚು ಜನರು ಅಡಿಕೆ ಹಾಳೆ ತಟ್ಟೆಯನ್ನು ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಅಡಿಕೆ ಕೃಷಿಯಿಂದ ಅದು ಇನ್ನೊಂದು ಉತ್ಪನ್ನ. ನಮ್ಮ ಕೃಷಿಕರು ತಟ್ಟೆ ಮಾಡಿದರೆ ನಮ್ಮ ಆದಾಯವೂ ಹೆಚ್ಚುತ್ತದೆ. ಆದರೆ ಅದಕ್ಕೂ ಕಂಟಕ ಬಂದಿದೆ ಸ್ನೇಹಿತರೆ. ಅಮೇರಿಕ ಬ್ಯಾನ್ ಮಾಡಿದೆ ಹಾಳೆ ತಟ್ಟೆಯನ್ನು. ನಂಬ್ತೀರ ನೀವು? ಅಡಿಕೆ ಹಾಳೆ ತಟ್ಟೆಯನ್ನು ಅಮೇರಿಕ ದೇಶ ಬ್ಯಾನ್ ಮಾಡಿದೆ. ಎಲ್ಲಿಯೂ ನೋಡಿದರೂ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದು ನೀವು ಕೇಳಿದ್ದೀರಿ, ಆದರೆ ಅಡಿಕೆ ಹಾಳೆ ತಟ್ಟೆಯನ್ನು ಬ್ಯಾನ್ ಮಾಡಿದ್ದಾರೆ. ನೋಡಿದರೆ ಇದು ಪ್ರಕೃತಿಯಲ್ಲಿ ಪೂರಕವಾಗಿರುವಂತಹ ತಟ್ಟೆ, ಪ್ರಕೃತಿ ಸ್ನೇಹಿ ತಟ್ಟೆ ಅಂತ ಹೇಳ್ಬೋದು. ಮಣ್ಣಿನಲ್ಲಿ ಗೊಬ್ಬರವಾಗಿ ಬೆರೆಯುತ್ತದೆ. ನಾವು ತಿಂದು ಊಟ ಮಾಡಿ ಬಿಸಾಕಿದ ನಂತರ ಯಾವುದೇ ಪರಿಸರಕ್ಕೆ ಹಾನಿ ಇರುವುದಿಲ್ಲ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಬ್ಯಾನ್ ಮಾಡಿದೆ. ಯಾಕೆ ಗೊತ್ತಾ ನಿಮಗೆ? ಅಡಿಕೆ ಹಾಳೆ ತಟ್ಟೆಯಲ್ಲಿ
ವಿಷದ ಅಂಶ ಪತ್ತೆಯಾಗಿದೆ ಸ್ನೇಹಿತರೆ. ನೀವು ನಂಬ್ತಿರ ಬಿಡ್ತಿರು, ವಿಷದ ಅಂಶ ಪತ್ತೆಯಾದ ನಂತರ ಕೋಟಿಗಟ್ಟಲೆ ಬೆಳೆ ಬಾಳುವಂತಹ ಹಾಳೆಯ ತಟ್ಟೆಯನ್ನು ಅಲ್ಲಿ ನಾಶ ಮಾಡಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಭಾರತದಿಂದ ಯಾವುದೇ ಕಾರಣಕ್ಕೂ ಇನ್ನು ಆ ದೇಶಕ್ಕೆ ರಫ್ತು ಮಾಡುವಂತಿಲ್ಲ. ನೋಡಿ ಎಲ್ಲಿಂದ ಎಲ್ಲಿಗೆ ಬಂತು ಅಂತ. ಈ ಹಾಳೆ ತಟ್ಟೆಯಲ್ಲಿ ವಿಷ ಬಂದದ್ದು ಎಲ್ಲಿಂದ? ನಾವು ಸ್ಪ್ರೇ ಮಾಡುವ ಮದ್ದಿನಿಂದ ಸ್ನೇಹಿತರೆ. ನಾವು ಹಿಂಗಾರಕ್ಕೆ ಸ್ಪ್ರೇ ಮಾಡುವಾಗ ಅದರ ಬದಿಯಲ್ಲಿ ಹಾಳೆ ಇರ್ತದೆ, ಅದು ಕೂಡ ಹೀರಿಕೊಳ್ತದೆ. ಹೀರಿಕೊಂಡ ನಂತರ ಇದರಲ್ಲಿ ವಿಷ ಇರ್ತದೆ. ಇದಕ್ಕೆ ನಾವು ಮದ್ದು ಹೊಡೆಯುವಾಗ ಇದಕ್ಕೆ ಬೀಳುವುದಿಲ್ವ? ಇಲ್ಲಿ ಇದು ಹಾಳೆ ಅಲ್ವಾ ಮುಂದಿನ ಅಂಥದ್ದು. ಈ ಹಾಳೆ ವಿಷವನ್ನು ಹೀರಿಕೊಳ್ಳೋದಿಲ್ವಾ? ನಿಜವಾಗಿ ಹೇಳಬೇಕಾದ್ರೆ ನಮ್ಮ ಅಡಿಕೆ ಗಿಡವೇ ವಿಷಪೂರಿತ. ಯಾವ ಐಟಮ್ ತೆಗೆದ್ರೂ ಇದರಿಂದ ಯಾವುದೇ ಒಂದು ಪ್ರಯೋಜನವನ್ನು ಪಡ್ಕೊಂಡ್ರೂ ಇದು ವಿಷಪೂರಿತವೇ. ನಾವು ಇದಕ್ಕೆ ಅಂತ ಸ್ಪ್ರೇ ಮಾಡಿದ್ದು. ಕೇವಲ ನಾವು ಪ್ರತಿ ಅಡಿಕೆಯನ್ನು ನೋಡಿ ಸ್ಪ್ರೇ ಮಾಡೋದಲ್ಲ, ಎಲ್ಲ ಕಡೆಯೂ ಸ್ಪ್ರೇ ಮಾಡ್ತೇವೆ. ಗಾಳಿಯಲ್ಲೂ ವಿಷ, ಅಡಿಕೆಗೆ ಕಾಯಲ್ಲೂ ವಿಷ, ಅಡಿಕೆ ಗಿಡದಲ್ಲೂ ವಿಷ. ಆದರೆ ಸಂಪೂರ್ಣ ವಿಷಪೂರಿತ ಆಗಿದ್ದರೆ ನಾವು ಅಂತಹ ಅಡಿಕೆಯನ್ನು ಸೇವನೆ ಮಾಡೋದು ಬಿಡಿ, ಹಾಳೆ ತಟ್ಟೆಯಲ್ಲಿ ಊಟ ಮಾಡಲಿಕ್ಕೂ ಗೊತ್ತಿಲ್ಲ ಅಂತ ಹೇಳಿದರೆ ಇದರ ಪರಿಣಾಮ ಏನು ಅಂತ ನೀವು ಆಲೋಚನೆ ಮಾಡಿ ಸ್ನೇಹಿತರೆ. ಹಾಗಂತ ಇದನ್ನು ಕೃಷಿಕರಿಗೆ ಮನದಟ್ಟು ಮಾಡಿ ಹಾಳೆಗೆ ಬೇಕಾಗಿ ಅವರು ಯಾವುದೇ ಕಾರಣಕ್ಕೂ ಕೀಟನಾಶಕ ಸ್ಪ್ರೇ ಮಾಡೋದನ್ನು ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಅದು ಅವರ ಬೆಳೆಯನ್ನು ಉಳಿಸ್ಲಿಕ್ಕೆ ಅಂತ ಅವರ ಮನಸ್ಸಿನಲ್ಲಿರುವಂಥ ಭಾವನೆ. ಕೇವಲ ಹಾಳೆ ತಟ್ಟೆಗಾಗಿ ಅವರು ಕೃಷಿ ಮಾಡೋದಲ್ಲ, ಅಡಿಕೆ ತೋಟ ಮಾಡೋದು ಹಾಳೆಯನ್ನು ಮಾರಲಿಕ್ಕೆ ಅಂತಲ್ಲ. ಹಾಳೆಯನ್ನು ಮಾರೋದು ಅವರೊಂದು ಸಣ್ಣ ಉತ್ಪತ್ತಿ ಅಷ್ಟೇ. ಹಾಗಾಗಿ ಯಾವುದೇ ಕಾರಣಕ್ಕೂ ಇವರು ಕೆಮಿಕಲ್ ಸ್ಪ್ರೇ ಮಾಡೋದನ್ನು ಹಾಳೆ ತಟ್ಟೆಗಾಗಿ ಅಂತ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಆದರೆ ನಾವು ತಿಳ್ಕೊಳ್ಬೇಕಾದ್ದು ಏನಂತ ಹೇಳಿದರೆ, ಎಲ್ಲಿಂದ ಎಲ್ಲಿಗೆ ನಮ್ಮ ಈ ಕೀಟನಾಶಕದ ಅಂಶ ನಮ್ಮ ಶರೀರಕ್ಕೆ ಪರಿಣಾಮ ಬೀಳ್ತದೆ ಅಂತ ನಮಗೆ ಸ್ಪಷ್ಟವಾಯಿತು, ಅಲ್ಲಿಂದಾದರೂ ನಾವು ಆದಷ್ಟು ಸಿಂಪರಣೆ ಮಾಡೋದನ್ನು ನಿಲ್ಲಿಸಿದರೆ ನಮ್ಮ ಆರೋಗ್ಯವೂ ಉತ್ತಮ ಆಗ್ತದೆ. ಅಷ್ಟೇ ಅಲ್ಲದೆ ಇಂತಹ ಕೆಲವು ಸಾವಿರಾರು ಜನರು ಈ ಅಡಿಕೆ ಹಾಳೆ ತಟ್ಟೆ ಘಟಕವನ್ನು ನಂಬಿದ್ದಾರೆ ಸ್ನೇಹಿತರೆ. ಆದರೆ ಈಗ ತುಂಬ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಹಾಳೆ ತಟ್ಟೆ ಘಟಕ ಮಾಡುವವರಿದ್ದಾರೆ, ಹಾಳೆ ತಟ್ಟೆ ತಯಾರಕರಿದ್ದಾರೆ. ಆದರೆ ಊಟ ಮಾಡುವವರು ಆಲೋಚನೆ ಮಾಡಬೇಕಾದ ವಿಷಯನೇ ಇದು. ನಮ್ಮ ಆರೋಗ್ಯದ ಬಗ್ಗೆ ನೋಡೋದಾದರೆ, ನಾವು ಊಟ ಮಾಡುವಾಗ ಅದು ಬಿಸಿ ಬಿದ್ದಾಗ ಅದರಲ್ಲಿರುವ ವಿಷದ ಅಂಶ ಅದು ಹೊರಗಡೆ ಬಿಡ್ತದಂತೆ ಊಟಕ್ಕೆ. ಇದು ಅಮೇರಿಕದ ಪ್ರಯೋಗಾಲಯದಲ್ಲಿ ಅದು ಸಾಬೀತಾಗಿದೆ. ನಾವು ತಿಳ್ಕೊಳ್ಬೇಕಾದ್ದೇನು, ಕೆಲವರು ಅದರಲ್ಲಿಯೂ ರಾಜಕೀಯ ಮಾಡ್ತಾಯಿದ್ದಾರೆ. ಏನಂತ ಹೇಳಿದರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಹಾಗೆ ಹೀಗೆ ಅಂತ. ನಾವು ನಿಜವಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದರೆ ಸ್ನೇಹಿತರೆ, ಇಲ್ಲಿ ಸುಳ್ಳು ಎಲ್ಲಿದೆ? ಅಡಿಕೆಯಲ್ಲಿ ಕ್ಯಾನ್ಸರ್ ಕಾರಕ ಅಂತ ಹೇಳಿದರೆ ಅದರಲ್ಲಿ ವಿಷ ಸ್ಪ್ರೇ ಮಾಡಿದರೆ ಅದು ಹೀರಿಕೊಂಡು ಅದರೊಳಗೆ ವಿಷ ಇರಲೇಬೇಕಲ್ಲ ಸ್ನೇಹಿತರೆ. ನಾವು ಹಾಳೆ ತಟ್ಟೆಯಲ್ಲಿ ವಿಷ ಇದೆ ಅಂತ ಹೇಳಿದರೆ ಅದರಲ್ಲಿ ನಾವು ಸ್ಪ್ರೇ ಮಾಡಿದ ವಿಷ ಬರಲೇಬೇಕಲ್ಲ ಸ್ನೇಹಿತರೆ. ಹಾಗಾಗಿ ನಾವು ಯಾವುದೇ ಕೃಷಿ ಮಾಡೋದಾದರೂ ವೈಜ್ಞಾನಿಕವಾಗಿ ಮಾಡಿದರೆ, ನೈಸರ್ಗಿಕವಾಗಿ ಮಾಡಿದರೆ, ಪ್ರಕೃತಿಗೆ ಯಾವುದೇ ವಿರೋಧವಿಲ್ಲದೆ ಮಾಡಿದರೆ ಯಾವುದೇ ಅಡಿಕೆ ಕೃಷಿಗೂ ರೋಗ ಅಂತೂ ಬರುವುದಿಲ್ಲ ಸ್ನೇಹಿತರೆ. ಬಂದ್ರೂ ರೋಗ ನಿರೋಧಕ ಶಕ್ತಿ ಹೆಚ್ಚಿರ್ತದೆ. ನಾವು ಅದನ್ನು ಆಲೋಚನೆ ಮಾಡಿ ಕೃಷಿ ಮಾಡಿದರೆ ಭವಿಷ್ಯದಲ್ಲೂ ನಮಗೆ ಉತ್ತಮ ಒಂದು ಇಳುವರಿ ದೊರಕಿ ನಮ್ಮ ಅಡಿಕೆ ಕೃಷಿಕರ ಬಾಳು ಹಸನಾದಿತ್ತು. ಇಲ್ಲದಿದ್ದರೆ ಈ ರೀತಿ ಕ್ಯಾನ್ಸರು ಅದು ಇದು ಮಣ್ಣಂಗಟ್ಟಿ ಅಂತ ಹೇಳಿ ಎಲ್ಲಿಯಾದರೂ ಅಡಿಕೆ ನಿಷೇಧ ಆದರೆ ಅಲ್ಲಿಗೆ ಮುಗೀತು ಅಂತ ಲೆಕ್ಕ ಸ್ನೇಹಿತರೆ. ಈಗ ಎಷ್ಟೇ ಚೆನ್ನಾಗಿ ಬೆಳೆ ಇದ್ರೂ ಕೂಡ ಅಡಿಕೆ ಎಲ್ಲಿಯಾದರೂ ಕ್ಯಾನ್ಸರ್ ಕಾರಕ ಅಂತ ಸಾಬೀತು ಆದರೆ, ಇನ್ನೂ ಸಾಬೀತಾದರೆ, ಪದೇ ಪದೇ ಸಾಬೀತಾದರೆ ಭವಿಷ್ಯದಲ್ಲಿ ನಿಷೇಧ ಆದೀತು, ಖಂಡಿತ ಆದೀತು ಸ್ನೇಹಿತರೆ. ಆಗ ನಾವೆಲ್ಲ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಬೇಕಾದೀತು ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.